ಕಾಲ ಆಗ್ತದೆ. ನಿಜವಾಗ್ಲೂ ನನಗೆ ಅನಿಸಿತ್ತು, ಇಷ್ಟು ಗ್ರಾಮದಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ಇಲ್ಲಿ ಕರೆತಂದು ಅವ್ರ ಸನ್ಮಾನ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಈ ಗ್ರಾಮಕ್ಕೆ ನಮ್ಮ ಇಲಾಖೆಯಿಂದ ನಾವೆಲ್ಲರೂ ಕೂಡ ಋಣಿಗಳು ಅಂತೇಳಿ ನಾವು ಭಾವಿಸ್ತೀವಿ. ಈ ಒಂದು ಗಂಜುಗುಂಟೆಯಲ್ಲಿ ನಾನ್ ಕೆಲಸ ಮಾಡ್ತಾ ಇದ್ದಾಗ ನನ್ನ ಅನುಭವನೂ ಆಯಿತು. ಏನು ಅಂತಂದ್ರೆ, ಹೊಸದಾಗಿ ಕೆಲಸಕ್ಕೆ ಸೇರಿದ್ದೆ, ಗಂಜುಗುಂಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಆಗ್ತಾನೆ ಬಂದಿದ್ದೆ ವ್ಯವಸಾಯದ ಕೆಲಸಗಳು ನಮ್ಮ ಮನೆಯಲ್ಲಿ ಬಹಳಷ್ಟು ಇತ್ತು. ಏನೇ ಮಾಡಿ ಶಾಲೆ 4 ಗಂಟೆಗೆ ಯಾವಾಗ ಆಗ್ತದೋ ಹೋಗಿ ವ್ಯವಸಾಯದ ಕಡೆ ನೋಡ್ಬೇಕು, ಮತ್ತೆ ವ್ಯವಸಾಯ ಎಲ್ಲ ನೋಡಿ ಮತ್ತೆ ಶಾಲೆಗೆ ಬರೋ ಶಕ್ತಿ ಸಾಕಾಗಿರ್ತಾ ಇತ್ತು. ಆ ರೀತಿ ಕೆಲಸ ಮಾಡ್ತಾ ಇದ್ದೆ. ನಾನು ಬಂದಾಗ ಬರೀ 12 ಮಕ್ಕಳಿದ್ರು. ಆಗ ಈ ನಮ್ಮ AU ಆವಾಗ AU ಆಯ್ತು, ಈಗ BU ಆಗಿದ್ದಾರೆ. ಆಗ AU ಅವರಿದ್ರು, ಮೇಲಾಗಣೆ ಶ್ರೀರಾಮ್ ಸರ್ ಅವರು ಅವಾಗ AU ನಮ್ಮ ತಾಲೂಕಿಗಾಗಿದ್ರು. ಆಗ ತಾನೇ ಒಂದ್ ದಿವಸ ಭೇಟಿ ಕೊಟ್ಟು ನಾ ಏನು ಶಾಲೆನ ಏನು ಮಾಡಿರ್ಲಿಲ್ಲ, ಇಂಪ್ರೂವ್ ಮಾಡಿಲ್ಲ, ಅಲ್ಲಿ ಏನು ಕೆಲಸ ನಡೆದಿಲ್ಲ. ಆದ್ರೂ ಕೂಡ ಅವರು ನನ್ನ ಬೆನ್ನ ಮೇಲೆ ಕೈ ಇಟ್ಟು, ನೋಡಪ್ಪ ನೀನಿನ್ನ ಇವತ್ತು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯಾ, ಇನ್ನೊಂದಷ್ಟು ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ನನಗೆ ನಾಚಿಕೆ, ಏನು ಮಾಡಿದ್ರಲ್ಲ, ಇಷ್ಟು ನನ್ನ ನೋಡ್ತಾ ಇದ್ದಾರೆ ಅಂತ. ಆದ್ರೂ ಕೂಡ ಹೇಳಿದ್ರು, ಬಸ್ ಸ್ಟ್ಯಾಂಡ್ ವರೆಗೂ, ಹತ್ತಿರದ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್, ಅಲ್ಲಿವರೆಗೂ ಜೊತೆಯಲ್ಲಿ ಕೈ ಹಾಕೊಂಡು ಬಂದು ನನಗೆ ಬುದ್ಧಿವಾದ ಹೇಳ್ಬಿಟ್ಟು ಅವರು ಹೊರಟರು. ಅವತ್ತು ನನ್ನ ಮನಸ್ಸಿಗೆ ಏನು ಅನಿಸ್ತು ಅಂದ್ರೆ, ನಾನು ಇನ್ನೇನಾದ್ರೂ ಒಂದಷ್ಟು ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಮನಸ್ಸು ನನ್ನಲ್ಲಿ ಬಂತು. ಆಮೇಲೆ 4ನೇ ತರಗತಿವರೆಗೂ ಮತ್ತೆ 5, 6, 7, 8ನೇ ತರಗತಿವರೆಗೂ ನಾನು ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ಬಂದು ಸ್ಟ್ರೆಂತ್ 164 ಮಾಡಿಕೊಂಡು ಒಂದಷ್ಟು ಕೆಲಸಕ್ಕೆ ಶುರು ಮಾಡಿದೆ. ಅಂದ್ರೆ ಇಲ್ಲಿನ ಪರಿಸ್ಥಿತಿ ವಾತಾವರಣ ನೋಡಿದಾಗ, ನೀವು ಶಿಕ್ಷಕರಿಗೆ ಈ ಒಂದು ಗೌರವ ಕೊಡ್ತಾ ಇದ್ರೆ ನಿಮ್ಮ ಮಕ್ಕಳು ಕೂಡ ಎಲ್ಲೋ ಒಂದ್ ಕಡೆ ಒಳ್ಳೆ ಉತ್ತಮ ಪ್ರಜೆಗಳಾಗೋದಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳಷ್ಟು ಸಹಕಾರಿ ಆಗ್ತದೆ. ಅಂದ್ರೆ ನನ್ನ ಅನುಭವದಲ್ಲಿ ಶಿಕ್ಷಕರು ಗುರುಗಳು ಮತ್ತು ಮಕ್ಕಳಿಗೆ ಬಾಂಧವ್ಯ ಹೆಂಗಿರ್ತದೆ ಅಂತಂದ್ರೆ, ನನ್ನ ಅನುಭವದಲ್ಲಿ ಒಂದು ಕಡೆ ಈ ನನ್ನ ಶಿಷ್ಯ SP ಆಗಿದ್ದಾರೆ, ಲಕ್ಷ್ಮೀ ಗಣೇಶ್ ಅಂತ SP ಆಗಿದ್ದಾರೆ, ಬೆಂಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಈಗ SP ಆಗಿದ್ದಾರೆ. ಅವರು ಈ ಒಂದು ಕಡೆ ದುಕ್ಸಂದ್ರ ಹೋಬಳಿ ಕಡೆಯಿಂದ ಒಂದು ಬಸ್ ಹೋಗಿತ್ತು, ಆಕ್ಸಿಡೆಂಟ್ ಆಗಿತ್ತು. 5 ಗಂಟೆಗೆ ನನಗೆ ಫೋನ್ ಮಾಡಿದ್ರು ಆ ಶಿಕ್ಷಕರು, ಸರಿ ಈ ರೀತಿ ಆಗ್ಬಿಟ್ಟಿದೆ, ದಯವಿಟ್ಟು ಏನ್ ಮಾಡೋದು, ಅದಕ್ಕೇನಾದ್ರೂ ಒಂದು ಪರಿಹಾರ ಕೊಡಿ ಅಂತ. ನನಗೆ ತಕ್ಷಣ ಉಳಿದಿದ್ದವ್ರೆ ನನ್ನ ಶಿಷ್ಯ ಇದ್ದಲ್ವಾ, ರಾಮನಗರದಲ್ಲಿ ಆ ಕೆಲಸ ಮಾಡ್ತಾ ಇದ್ದೆ. ಈ ರೀತಿ ಆಗಿದೆ, ನಮ್ಮ ಕಡೆಯಿಂದ ಬಂದಿರೋ ಬಸ್ಸು ಅಂತ ಫೋನ್ ಮಾಡಿದ್ರು. ಅವ್ರೊಂದು ಮಾತಂದ್ರು, ಏನು ಅಂತಂದ್ರೆ, ಸರ್ ಈ ರೀತಿ ಆಗ್ಬಿಟ್ಟಿದೆ, ದಯವಿಟ್ಟು ಅದಕ್ಕೇನೋ ನೋಡಿ ಅಂತಂದ್ರೆ, ಅವ್ರೊಂದು ಮಾತಂದ್ರು, ಏನು ಅಂದ್ರೆ, ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ನನ್ನನ್ನ ಸಾರ್ ಅಂತ ಕರಿಬೇಡಿ, ಮಾಡೋ ಕೆಲಸ ಅಂತ ನೀ ಅಂತಂದ್ರು. ಅಂದ್ರೆ ಆ ಹುದ್ದೆಗೆ ನಾನು ಸಾರ್ ಅನ್ನೋದು ಅನ್ನೋದು ನನ್ನ ಅವರು ಆ ರೀತಿ ಮಾತಾಡಿದ್ರು. ಆದ್ರೂ ಕೂಡ ಅವರು ತಕ್ಷಣ ಆ ಸ್ಟೇಷನ್ ಬರ್ತಕ್ಕಂಥ ಸದಸ್ಯರು ಫೋನ್ ಮಾಡಿ ಆ ಬಸ್ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಅನುಕೂಲಗಳು ಮಾಡಿ ಕಳಿಸ್ಕೊಟ್ರು. ಅಂದ್ರೆ ಗುರು ಶಿಷ್ಯರಿಗೆ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಇರ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ಇನ್ನೊಂದು ಕಡೆ ಮೊನ್ನೆ ತಾರೆ ಒಂದು 8 ದಿವಸ ಆಯ್ತು, ರತ್ನ ಚೌಲ್ಟ್ರಿಗೆ ಹೋಗಿದ್ದೆ. ಆ ಚೌಲ್ಟ್ರಿಗೆ ಹೋದಾಗ ಅಲ್ಲ ನನ್ನ ಒಬ್ಬ ಶಿಷ್ಯರು ಬಂದ್ರು, ಸರ್ ನಮಸ್ತೆ ಸರ್. ನಮಸ್ತೆ ಬಾಪ ಅಂತಂದ್ರು. ನೋಡಿ ಇವರು ನಮ್ಮ ಅಷ್ಟು ಅಂತಂದ್ರು. ಅವ್ರ ಗಂಡನಿಗೆ ಪರಿಚಯ ಮಾಡಿಕೊಟ್ರು. ಅಂದ್ರೆ ಅವರು ಸಬ್ ರಿಜಿಸ್ಟರ್ ಆಗಿದ್ದಾರೆ. ಇವರು ನಮ್ಮ ಅಷ್ಟು ಅಂತಂದ್ರು. ಅವ್ರು ಬಂದ ತಕ್ಷಣ, ಸರ್ ನಿಮ್ಮ ಮಾತು ದಿನಕ್ಕೆ 1 ಸಾರಿ ಆದ್ರೂ ನಮ್ಮ ಮನೇಲಿ ಅಂತಾರೆ ಸರ್ ನಮ್ಮ ಪತ್ನಿ ಅಂತಂದ್ರು. ಅಂದ್ರೆ ನೋಡಿ ಇಷ್ಟು ಒಂಥರ ಅವ್ರ ಮೇಲೆ ನಮ್ಮ ಮೇಲೆ ಗೌರವ ಇಟ್ಟಿರ್ತಾರೆ ಮಕ್ಕಳು ಅಂತಂದ್ರೆ ಅಂತಂದ್ರು. ಅವ್ರು ಹೇಳಿದ್ರು, ನೋಡ್ರಿ ನನ್ನನ್ನ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಂಡು ನನ್ನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಆವರಿಸಿದ್ರಿ ಇವರು ಅಂತ ಗಂಡನ ಪರಿಚಯ ಮಾಡ್ತಾ ಇದ್ರು. ಅಂದ್ರೆ
ನೋಡಿ ಎಷ್ಟು ನಮ್ಮ ಮೇಲೆ ಗುರುಗಳು ಅಂತಂದ್ರೆ ಎಷ್ಟು ಗೌರವ ಇಟ್ಕೊಂಡಿರ್ತಾರೆ ಮಕ್ಕಳು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಆ ರೀತಿ ಈ ಬೊಮ್ಮಸಂದ್ರ ಗ್ರಾಮಸ್ಥರು ಈ ಗುರುಗಳ ಮೇಲೆ ಇಟ್ಟಿರ್ತಕ್ಕಂತ ಅಭಿಮಾನ ನಿಜವಾಗ್ಲೂ ತಾಲೂಕಿನಲ್ಲಿ ಎಲ್ಲಿ ನಾನು ನೋಡಿಲ್ಲ ಇಂಥ ಒಂದು ಅಭಿಮಾನ. ನಿಜವಾಗ್ಲೂ ಸಂತೋಷ ಆಗ್ತದೆ. ಇಂಥ ಅಭಿಮಾನ ಬೆಳೆಸಿದಾಗ ನಿಮ್ಮ ಮಕ್ಕಳು ಕೂಡ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೀರಿ ಅಂತೇಳಿ ನಾವು ಕೂಡ ಭಾವಿಸ್ತೀವಿ.